ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕನ್ನಡ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಷ್ಟು ದಿವಸ ಪಾಠ ಪಾಠಪೂರ್ವ ಚಟುವಟಿಕೆಗಳು ಮತ್ತು ಕಾಗುಣಿತ, ಯಾವುದು ಒತ್ತಕ್ಷರಗಳು ಇವುಗಳ ಬಗ್ಗೆ ಗಮನ ಹರಿಸಿದ್ವಿ. ಈಗ ಪಾಠದ ಕಡೆ ಬಂದಾಗ ನೋಡೋಣ, ಇದು ಯಾವ ಪಾಠ, ಇದರಲ್ಲಿ ಯಾರ್ಯಾರು ಬರ್ತಾರೆ ಏನು ಅಂತ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ ಮಕ್ಕಳೇ, ನೀವು ಇದನ್ನು ನೋಡ್ತಿದ್ದಂಗೆ, ಈ ಚಿತ್ರಗಳನ್ನು ನೋಡ್ತಿದ್ದಂಗೆ ನಿಮಗೆ ಏನು ಅನಿಸುತ್ತೆ? ಚಿತ್ರ ನೋಡ್ತಿದ್ದಂಗೆ ಏನು ಅನಿಸುತ್ತೆ? ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಹೌದಲ್ವ ಮಕ್ಕಳೇ? ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹೌದು, ನಮಸ್ಕಾರ ಅಂತಂದರೆ ಏನು? ಪ್ರಣಾಮ್. ಇಂಗ್ಲೀಷಲ್ಲಿ, ಇದರಲ್ಲಿ ಹಿಂದಿಯಲ್ಲಿ ಏನು ಹೇಳ್ತೀವಿ? ಪ್ರಣಾಮ್ ಅಂತ ಹೇಳ್ತೀವಿ. ನಾವು ಎಲ್ಲರಿಗೂ ಯಾರ್ಯಾರಿಗೆ ನಮಸ್ಕಾರ ಮಾಡಬೇಕು? ನಮಸ್ಕಾರ ಅಂತಂದರೆ ಏನು? ಒಂದು ರೆಸ್ಪೆಕ್ಟ್ ಕೊಡುವಂಥದ್ದು. ನಾವು ಯಾರ್ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು, ಯಾವ ರೀತಿ ನೋಡ್ಕೋಬೇಕು ಅವ್ರನ್ನ ಅಂತ ತಿಳ್ಕೊಳ್ಳೋದೇ ಈ ಪಾಠ. ಆಯಿತಾ ಮಕ್ಕಳೇ? ಇವತ್ತಿನ ತರಗತಿಯಲ್ಲಿ ಯಾವ ಪಾಠ ನಾವು ಮಾಡ್ತಾ ಇದ್ದೀವಿ? ಪಾಠ 1, ವಂದನೆ ಪದ್ಯ ಮಕ್ಕಳೇ. ಯಾವುದು? ವಂದನೆ ಪದ್ಯ. ಈ ಪದ್ಯವನ್ನು ಬರೆದವರು ಕವಿ ಎಲ್ ಕೆ ಕಂಬಾರ ಅಂತ. ಯಾವ ಕವಿ ಬರ್ತಿದ್ದಾರೆ? ಎಲ್ ಕೆ ಕಂಬಾರ. ಯಾರ್ಯಾರಿಗೆಲ್ಲ ನೀವು ರೆಸ್ಪೆಕ್ಟ್ ಕೊಡಬೇಕು? ಫಸ್ಟು ಮನೆಯಲ್ಲಿ ಮೊದಲನೆಯ ಗುರು ಆದಂಥವ್ರು ಯಾರು? ಅಮ್ಮ. ನೀವು ಮೊದಲೇ ದಿನ ಬೆಳಗ್ಗೆ ಎದ್ದರೆ ಫಸ್ಟು ನೋಡುವಂಥವ್ರು ಯಾರು? ಅಮ್ಮ. ಆಮೇಲೆ ಯಾರು? ಅಪ್ಪ. ಆಮೇಲೆ ನೀವು ಬಂದ ತಕ್ಷಣ ನೋಡೋದು ಯಾರನ್ನ? ಟೀಚರು, ಶಿಕ್ಷಕರು. ಅರ್ಥ ಆಯ್ತಾ? ಹೌದಲ್ವಾ? ಇವ್ರು ಮೂವರಿಗೆ ಮೊದಲನೇ ವಂದನೆಯನ್ನು ನೀವು ಹೇಳ್ತೀವಿ. ವಂದನೆ ಅಂತಂದರೆ ನಮಸ್ಕಾರ ಅಂತ. ವಂದನೆ ಅಂತಂದರೆ ಏನು? ನಮಸ್ಕಾರ ಅಂತ. ಇಲ್ಲಿ ನೋಡಿ, ನೀವು ನಿಮಗೆ ಹುಷಾರಿಲ್ಲ ಅಂತಂದರೆ ಯಾರ ಹತ್ರ ಹೋಗ್ತೀರಾ? ವೈದ್ಯರು. ಆಯಿತಾ? ಯಾರು ಹೋಗ್ತೀರಾ? ವೈದ್ಯರ ಹತ್ರ. ಆಮೇಲೆ ಇನ್ನೇನು? ಮುಂದೆ ನಿಮಗೆ ಎದ್ದ ತಕ್ಷಣ ನನಗೆ ಅದು ಬೇಕು ಇದು ಬೇಕು ಅಂತ ಎಲ್ಲ ಕೇಳಿ ಅಮ್ಮ ಮಾಡಿಕೊಡ್ತಾರಲ್ಲ ಆಹಾರಗಳು ಅಂತಂದರೆ, ಬ್ರೇಕ್ಫಾಸ್ಟ್ ಆಗಿರ್ಬೋದು, ನಿಮಗೆ ಮಧ್ಯಾಹ್ನದ ಊಟ ಆಗಿರ್ಬೋದು, ಅದೆಲ್ಲ ಮಾಡೋದಕ್ಕೆ ಏನು ಬೇಕು? ಪ್ರಾವಿಷನ್ಸ್ ಬೇಕು, ಆಹಾರ ಪದಾರ್ಥಗಳು ಬೇಕು. ಅದನ್ನೆಲ್ಲ ಬೆಳೆದು ನಮಗೆ ತಂದುಕೊಡೋರು ಯಾರು? ರೈತ. ಅವ್ರಿಗೂ ನೀವು ವಂದನೆ ಮಾಡಬೇಕು ಅಂತಂದರೆ ನಮಸ್ಕರಿಸ್ಬೇಕು ಅಂತ. ಆಮೇಲೆ ನಾವೆಲ್ಲರೂ ಆರಾಮಾಗಿ ಜೀವನ ಮಾಡೋದಕ್ಕೆ, ನಮಗೆ ಯಾವುದೇ ಒಂದು ತೊಂದರೆನೂ ಬರ್ದಂಗೆ ನೋಡ್ಕೊತಾ ಇರೋರು ಯಾರು? ಸೈನಿಕ. ನಮ್ಮ ದೇಶವನ್ನು ಸುರಕ್ಷಿತವಾಗಿ ನೋಡ್ಕೊತಾ ಇರೋರು ಯಾರು? ಸೈನಿಕ, ಸೋಲ್ಜರ್. ಸೈನಿಕ ಅಂತಂದರೆ ಯಾರು? ಸೋಲ್ಜರ್ ಅಂತ. ಅರ್ಥ ಆಯ್ತಾ ಮಕ್ಕಳೇ? ಅಮ್ಮ, ಮದರ್. ಅಪ್ಪ, ಫಾದರ್. ಗುರು, ಶಿಕ್ಷಕರು ಅಂದರೆ ಟೀಚರ್. ವೈದ್ಯರು ಅಂತಂದರೆ ಡಾಕ್ಟರ್ಸ್. ಮತ್ತು ರೈತ ಅಂದರೆ ಫಾರ್ಮರ್. ಸೋಲ್ಜರ್ ಅಂದರೆ ಯಾರು? ಸೈನಿಕ. ಆಯಿತಾ ಮಕ್ಕಳೇ? ಮತ್ತು ಪದ್ಯಕ್ಕೆ ಹೋಗೋಣ ನೋಡಿ ಮಕ್ಕಳೇ. ಮೊದಲನೆಯದರಲ್ಲಿ ಏನಿದೆ? ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನವಮಾಸಗಳು ಅಂತಂದರೆ 9 ತಿಂಗಳು. ನವ ಅಂತಂದರೆ 9 ಮಕ್ಕಳೇ. 9 ತಿಂಗಳು ತಾಯಿ ತನ್ನ ಹೊಟ್ಟೆಯಲ್ಲಿ ಮಗುನ ಇಟ್ಕೊಂಡು ನನ್ನನ್ನು ಸಾಕಿದ ತಾಯಿಗೆ ವಂದನೆ. ನೋಡಿ, ಮಗು ಹೇಳ್ತಾ ಇದೆ, ನಿನಗೆ ಸಹ ವಂದನೆ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನನ್ನನ್ನು 9 ತಿಂಗಳು ನಿನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ನನ್ನನ್ನು ಸಾಕಿರೋ ಅಮ್ಮನಿಗೆ ನಿನಗೂ ಸಹ ವಂದನೆ. ಮೈ ಮುರಿ ದುಡಿದು ನನ್ನನ್ನೇ ಸಲಹಿ ಬೆಳೆಸಿದ ತಂದೆಗೆ ವಂದನೆ. ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡ್ಕೊಂಡು ಬಂದು ನನ್ನನ್ನು ಸಾಕ್ತಾ ಇರುವಂಥ ತಂದೆಗೆ ವಂದನೆ. ಮಗು ಹೇಳ್ತಾ ಇರೋದು ಯಾವುದು? ಮಕ್ಕಳು ಹೇಳ್ತಾ ಇರೋದು. ವಿದ್ಯಾಬುದ್ಧಿ ಬಾಲ್ಯದಿ ಕಲಿಸಿ ಅರಸಿದ ಗುರುವಿಗೆ ವಂದನೆ. ನಮ್ಮನ್ನು ಒಂದು ಸರಿ ಮಾರ್ಗದಲ್ಲಿ ತಂದು ನಮ್ಮನ್ನು ಒಂದು ಒಳ್ಳೆಯ ಹಂತಕ್ಕೆ ತಗೊಂಡು ಬಂದು, ಯಾವುದು ಸರಿ, ವಿದ್ಯೆ ಬುದ್ಧಿ ಸರಿ ತಪ್ಪು ಎಲ್ಲಗಳನ್ನೂ ಕಳಿಸುವಂಥ ಗುರುವಿಗೆ ಅಂತಂದರೆ ಟೀಚರ್ಗೆ ಒಂದು ವಂದನೆ.
ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಮಗೆ ಏನೆಲ್ಲ ಕಾಯಿಲೆಗಳು ಬಂತು ಅಂತಂದರೆ ಅದನ್ನೆಲ್ಲ ವಾಸಿ ಮಾಡುವಂತಹ ಡಾಕ್ಟರ್, ವೈದ್ಯ ಅಂತಂದರೆ ಡಾಕ್ಟರ್, ಅವರಿಗೆ ಸಹ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಿತ್ಯ ಅಂತಂದರೆ ದಿವಸ ನಮಗೋಸ್ಕರ ಕಷ್ಟಪಟ್ಟು ದುಡಿದು ನಮ್ಮನ್ನೆಲ್ಲ ಸಾಕ್ತಾ ಇರುವಂಥ ನಿಮಗೆ ಸಹ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ಅಂತಂದರೆ ನಮ್ಮನ್ನೆಲ್ಲ ಕಾಪಾಡ್ತಾ ಇರುವಂತಹ, ದಿನನಿತ್ಯ ನಮ್ಮನ್ನು ನೋಡ್ಕೊಳ್ತಾ ಇರುವಂತಹ ಯೋಧ, ಸೈನಿಕ, ಸೋಲ್ಜರ್, ನಿಮಗೂ ಸಹ ವಂದನೆ ಅಂತ. ಮಕ್ಕಳೇ, ನಿಮಗೆ ಇದು ಅರ್ಥ ಆಯಿತು ಅನ್ಕೋತೀನಿ. ಇದನ್ನು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಇವರೆಲ್ಲರೂ ಸಹ ನಮ್ಮನ್ನು ಕಾಯ್ತಾ ಇರುವಂಥವ್ರು, ಇವರಿಗೆಲ್ಲರಿಗೂ ಸಹ ನಾವು ವಂದನೆ ಮಾಡ್ತಾ ಇದ್ದೀವಿ ನೋಡಿ. ನವಮಾಸ ಹೊತ್ತು ನನ್ನನ್ನು ಹೊತ್ತು ಸಾಕಿದ ತಾಯಿಗೆ ವಂದನೆ. ಇನ್ನೊಂದು ಸತಿ ನೋಡ್ಕೊಳ್ಳಿ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಮೈ ಮುರಿ ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ. ಮೈ ಮುರಿ ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಅರಸಿದ ಗುರುವಿಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದೆ ಕಲಿಸಿ ಅರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಇದೆಲ್ಲ ಈ ಪಾಠದಲ್ಲಿ ಬರುವಂತಹ ಎಲ್ಲರಿಗೂ ಮಾಡುವಂಥ ವಂದನೆಗಳು ಮಕ್ಕಳೇ. ಆಯಿತಾ ಮಕ್ಕಳೇ? ಇದು ವಂದನೆ ಪಾಠಕ್ಕೆ ಸಂಬಂಧಿಸಿದಂತಹ ಎಲ್ಲನೂ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಇದನ್ನು ರಾಗವಾಗಿ ಹಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ.